ಹೆಣ್ಣಿಗೆ ಜನ್ಮ ಕೊಟ್ಟಿರೋ ಪ್ರತಿಯೊಬ್ರು ಅಪ್ಪ ಅಮ್ಮದಿರು ಈ ವಿಡಿಯೋನ ನೋಡ್ಲೇಬೇಕು. ಚಿಕ್ಕದ್ರಿಂದನೂ ಸಾಕಿ ಸಲ್ಗಿ ಒಳ್ಳೆ ಎಜುಕೇಶನ್ ಕೊಟ್ಟು ಚೆನ್ನಾಗಿ ನೋಡ್ಕೊಂಡಿರ್ತೀರ. ಆದ್ರೆ ಮದ್ವೆ ವಿಚಾರ ಅಂತ ಬಂದ್ರೆ ಹಣ, ಆಸ್ತಿ, ಅಂತಸ್ತು, ತುಂಬಾನೇ ರಿಚ್ ಆಗಿದ್ದಾರೆ ಅಂತ ಹೆಣ್ಣಿನ ಮನೆ ಕಡೆಯವರು ಪ್ಯಾಲೇಸ್ ಗ್ರೌಂಡ್ ಅಲ್ಲಿ 50 ಲಕ್ಷನ ಖರ್ಚು ಮಾಡಿ ಮದ್ವೆ ಮಾಡಿ ಕಳಿಸ್ತಾರೆ. ಆದ್ರೆ ಆ ಹೆಣ್ಮಕ್ಳು ಗಂಡನ ಮನೇಲಿ 2 ತಿಂಗಳು ಜೀವನ ಮಾಡಿರೋದು. ಈಗ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಈ ವಿಡಿಯೋನ ನೋಡ್ಕೊ ಬನ್ನಿ. ನನ್ ಮಗಳಿಗೆ ವರದಕ್ಷಿಣೆ ಕಿರುಕುಳ ಸರ್. ದುಡ್ಡಿಂದ ದುಡ್ಡು ತಗೊಂಬ, ಒಡವೆ ತಗೊಂಬ ಎಲ್ಲ ಕೊಟ್ಟಿದೀನಿ ಸರ್. ನಿನ್ನೂ ತಗೊಂಬ, ಸೈಟ್ ಬರ್ಸ್ಕೊಂಬ. ಮಲ್ಬೇರಿ ಶೇಡ್ ಅಲ್ಲಿ ಫಸ್ಟ್ ನೈಟ್ ಮಾಡ್ಬೇಕು ಅಂದ್ರು ಅಂತ ಹೋಟ್ಲಲ್ಲಿ ನನ್ ಮಗು ನಿಂಗ್ ಕೈ ಕೂಡ ಟಚ್ ಮಾಡಿಲ್ವಂತೆ. ಎಷ್ಟು ಹೇಳದ ಮಾತು ಶಂಡ ನನ್ ಮಗ ಸರ್, ಗಂಟಲ್ಲ. ನನ್ನ ಇಲ್ಲಾದ್ರೂ ಹೋಟ್ಲಲ್ಲಿ ಇಬ್ರೇ ಇದ್ದೀರಿ, ನಿಮ್ಮಮ್ಮ ಮನೇಲಿ ಬಿಡಲ್ಲ, ನನ್ನ ಅಟ್ಲೀಸ್ಟ್ ಟಚ್ ಮಾಡು ಕೈ ಅಂತ ಕೇಳಿದಕ್ಕೆ ಜಗಳ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಅನ್ಭೋಗ್ಸಿ ಮಾನ ಮರ್ಯಾದೆ ಹೋಗುತ್ತೆ ಅಂತ ನನ್ ಕಣ್ ತಪ್ಸಿ ಮನಸ್ಸಿಗೆ ಬಂತು. ಮಗಳು ಅವ್ನ್ ಗಂಡ್ಸಾಗಿದ್ರೆ ಸೇರ್ತಾ ಇದ್ದೇನೋ ಮಮ್ಮಿ, ಗಂಡ್ಸಲ್ಲ ಅನ್ಸುತ್ತೆ ಅಂತ. ಈ ವಿಡಿಯೋ ನೋಡಿದ್ಮೇಲೆ ನನ್ಗನ್ಸಿದಿಷ್ಟೇ, ರೈತರ ಮಕ್ಳಿಗೆ ಹೆಣ್ ಕೊಡಲ್ಲ ಅಂತ ಹೇಳ್ತೀರಾ. ಅದೇ ರಿಚ್ ಆಗಿರೋ ಫ್ಯಾಮಿಲಿನ ನೋಡಿ ಮದ್ವೆ ಮಾಡಿದ್ರೆ ಇದೇ ಪರಿಸ್ಥಿತಿ ಆಗಿದೆ. ಯಾವತ್ತೂ ಕೂಡ ಹಣ, ಆಸ್ತಿ, ಅಂತಸ್ತನ ನೋಡಿ ವ್ಯಕ್ತಿನ ಅಡಿಬೇಡಿ. ನಾನು ಹೇಳಿರೋ ಮಾತು ನಿಜ ಅನ್ಸಿದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂದ್ರೆ ಆ ಹುಡುಗನೇ ಅಲ್ಲ, ಅವನು ಕೋಜದವನು. ಅವನ ಏನು ಮಾಡ್ತಾ ಇಲ್ಲ, ಸುಮ್ನೆ ಟಚ್ ಮಾಡು ನೀವು ಸೂರಜ್ ಅಂದ್ರೆ ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಗುರು, ಇವ್ನ ಯಾರೋ ಗಂಡ್ಸೆ ಅಲ್ವಂತೆ, ಕೋಜ ಅಂತೆ. ಇಂಥವ್ರಿಗೆಲ್ಲ ಮದ್ವೆ ಆಗ್ತೈತೆ. ನಾವೇನ್ ಪಾಪ ಮಾಡಿದೀವಿ ಗುರು? 2026 ಬೇರೆ ಬರ್ತೈತೆ. ನಿನಗಂತೂ ಈ ಜನ್ಮದಲ್ಲಿ ಹೆಣ್ ಸಿಗಲ್ಲ, ಈ ಪ್ರಪಂಚದಲ್ಲಿ ಇಲ್ಲ ಬಿಡು ನಿನ್ಗೆ ಹೆಣ್ಣು. ಹಾಗೆ ಸಾಯೋ ತನಕ ತಿರುಗ್ತಾನೆ ಇರು ನೀನು. ನನಗೂ ಅದೇ ಡೌಟ್. ನಾನು ವಿದ್ಯೆಗೂ, ನನ್ನ ಬುದ್ಧಿಗೂ, ನನ್ನ ರೂಪಕ್ಕೂ ಹೆಣ್ಣು ರೆಡಿ ಮಾಡಕ್ ಆಗದೆ ಬ್ರಹ್ಮ ವಿಲಿ 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 ಒದ್ದಾಡ್ತಾ ಇರ್ಬೇಕು. ಏನಾದ್ರೂ ಟ್ರಿಕ್ಸ್ ಇದ್ರೆ ಹೇಳ್ರಪ್ಪ. ಫಾಲೋ ಬಟನ್ ಒತ್ಕೊಳ್ರಪ್ಪ.